ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಕ್ಲಾಸ್ದಾಗ 5 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡ್ತೀವಿ. ಈ 5 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯನ ನಿಮಗೆ ಹೇಳ್ತೀನಿ. ಈ ಕ್ವಶನನ್ನು ನಾವು ಭಾಳ ಡೀಪಾಗಿ ಅರ್ಥ ಮಾಡ್ಕೋಬೇಕು. ಹಂಗಂದ್ರೆ ಅಷ್ಟೇ ನಮ್ಗೆ ಆನ್ಸರನ್ನು ಹುಡುಕಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋದು ಆಗಂಗಿಲ್ಲ. ಓಕೆ, ವಿದೌಟ್ ವೇಸ್ಟಿಂಗ್ ದ ಟೈಮ್ ವಿಲ್ ಗೆಟ್ ಇನ್ ಟು ದ ಪ್ರಾಬ್ಲಮ್. The common difference of two different arithmetic progressions are equal. ಏನು ಹೇಳಕತ್ತಾರಂದ್ರೆ, ಇಮ್ಯಾಜಿನ್ ಮಾಡ್ರಿ, ನಿಮ್ಮ ರೈಟ್ ಹ್ಯಾಂಡ್ದಾಗ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಐತಿ, ನಿಮ್ದು ಲೆಫ್ಟ್ ಹ್ಯಾಂಡ್ದಾಗ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಐತಿ. ಬಟ್ ಖುಷಿ ಆಗೋ ವಿಚಾರ ಏನಂತಂದ್ರೆ, ಆ ಎರಡೂ ಕೈಯಾಗಿರೋ ಅರಿಥಮೆಟಿಕ್ ಪ್ರೋಗ್ರೆಷನ್ದಾಗ ಕಾಮನ್ ಡಿಫ್ರೆನ್ಸ್ ಏನು ಡಿ ಅಂತ ಕರಿತೀವಲ್ಲ, ಅದು ಸೇಮ್ ಐತಿ. ರೈಟ್, ನಾವೇನು ಇಮ್ಯಾಜಿನ್ ಮಾಡಿದ್ವಲ್ಲ ಆಗಲೇ ಎರಡು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ, ಅದನ್ನ ಬರ್ಕೋತೀನಂತ. ಅದೆಲ್ಲ ನೋಡ್ರಿ ನೀವು ಹೆಂಗೆ ಬರ್ಕೋತೀನಂತ. ಲೆಟ್ ದ ಕಾಮನ್ ಡಿಫರೆನ್ಸ್ ಬಿ ಡಿ. ಓಕೆ, ಆ ಎರಡು ಅರಿಥಮೆಟಿಕ್ ಪ್ರೋಗ್ರೆಷನ್ದಾಗಿರೋ ಕಾಮನ್ ಡಿಫರೆನ್ಸ್ ಏನಂತ ತಗೊಂಡೆ, ಡಿ ಅಂತ ತಗೊಂಡೆ. ಆಮ್ಯಾಗ ಲೆಟ್ ದ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಬಿ. ಹೆಂಗಿರುತ್ತೆ ಒಂದೇ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೇಳ್ರಿ ನೋಡೋಣಂತ. ಹೆಂಗಿರುತ್ತಂತಂದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಆಮೇಲೆ ಎ ಪ್ಲಸ್ 3d. ಓಕೆ, ಹಂಗೆ ಕಂಟಿನ್ಯೂ ಆಗಿರುತ್ತೆ. ಮತ್ತು ಸೆಕೆಂಡ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೆಂಗೆ ತಗೊಳ್ಳೋಣ, ಲೆಟ್ ದ ಸೆಕೆಂಡ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಬಿ. ಹೆಂಗೆ ತಗೊಳ್ಳೋಣ, ಎ ಡಿಫ್ರೆಂಟ್ ಇರುತ್ತಲ್ಲ, ಅದಕ್ಕೆ ಏನು ಮಾಡೋಣ, ಎ ಸ್ಟಾರ್ ಅಂತ ತಗೊಳ್ಳೋಣ. ಎ ಸ್ಟಾರ್ ಪ್ಲಸ್ ಡಿ, ಆಮೇಲೆ ಎ ಸ್ಟಾರ್ ಪ್ಲಸ್ 2d, ಆಮೇಲೆ ಎ ಸ್ಟಾರ್ ಪ್ಲಸ್ 3d. ಓಕೆ, ಈಗ ನಾವೇನು ಮಾಡಿದ್ವಿ ಅಂತಂದ್ರೆ, ಅವರ ಹೇಳ್ದಂಗೆ ಎರಡು ಅರಿಥಮೆಟಿಕ್ ಪ್ರೋಗ್ರೆಷನ್ದಾಗ ಡಿ ಸೇಮ್ ಐತಂದ್ರು ನಾವು ಏನು ಮಾಡೀವಿ, ಎರಡಕ್ಕೂ ಡಿನ ತೊಗೊಂಡಿವಿ, ಗಪ್ಪಾಗಿವಿ. ಆಮ್ಯಾಗ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಮ್ಯಾಜಿನ್ ಮಾಡಿದ್ವಿ, ಹಿಂಗೆ ಬರೆದ್ವಿ. ಸೆಕೆಂಡ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಮ್ಯಾಜಿನ್ ಮಾಡಿದ್ವಿ, ಹಿಂಗೆ ಬರೆದ್ವಿ. ಡಿ ಸೇಮ್ ಐತಂದ್ರೆ ಅದಕ್ಕಂದಲ್ಲಿ ಎಲ್ಲ ಕಡೆ ಡಿ ಸೇಮ್ ಬರ್ದೇನೆ ಹೇಳೋದ್ರಾಗೋನು. ಆದ್ರೆ ಎ ಯಾಕೆ ಸೇಮ್ ಇರ್ಬೇಕು ಹೇಳೋ ನೀವೇ ವಿಚಾರ ಮಾಡ್ರಿ. ಅದಕ್ಕೆ ಅಲ್ಲಿ ಎ ತೊಗೊಂಡಿನ ಮ್ಯಾಗಿಂದ್ರಾಗ ಇಲ್ಲೇ ಎ ಸ್ಟಾರ್ ತೊಗೊಂಡಿನಿ. ಓಕೆ, ಈಗ ಏನು ಮಾಡೋದು, ನಾವು ಮ್ಯಾಗ್ ಪ್ರಾಬ್ಲಮ್ದಾಗ ಹೋಗಿ ಏನೇನು ಕಂಡೀಷನ್ ಕೊಟ್ಟಾರಲ್ಲ ಆ ಕಂಡೀಷನನ್ನು ಸ್ವಲ್ಪ ಚಂದಾಗ ನೋಡ್ಕೊಳ್ಳೋಣಂತ. ಓಕೆ, 1 ಸೆಕೆಂಡ್. ರೈಟ್, ನೋಡ್ರಿ ಪ್ರಾಬ್ಲಮ್ ತಲೆ ನೋಡ್ರಿ ಮ್ಯಾಗ. ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್, ಏನಂತಾರ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಅಂತ. ಫಸ್ಟ್ ಟರ್ಮ್ ಆಫ್ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಎಷ್ಟಿರುತ್ತಂತ ಅದ್ರ ಬಗ್ಗೆ ಮಾತಾಡತ್ತಾರ. ಚಂದ ನೋಡ್ರಿ. ದಿ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 3 more than the first term of second progression. ಮಾರ್ಕ್ ಮಾಡ್ಕೊಂಡ್ಬಿಡ್ರಿ, ಹೇಳತ್ತೀನಿ. ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಎಷ್ಟಿರುತ್ತೆ ಅಂದ್ರೆ 3 ಪ್ಲಸ್, ಓಕೆ, 3 ಪ್ಲಸ್ ಅಂದರೆ 3 more than. ಆಮೇಲೆ ದ ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್. ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್ ಯಾವುದು, ಇಲ್ಲೇ ಐತಲ್ಲ, ಎ ಸ್ಟಾರ್. ಎ ಸ್ಟಾರ್ ಅರ್ಥ ಆತ್ಲ ಎಲ್ರಿಗೂ? ಇಲ್ದ ಮೇನ್ ಐತಿ. ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಇದು ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಇದು ಬರುತ್ತೆ, ಎ. ಹೌದಾ? ಸೊ ಎ ಈಕ್ವಲ್ ಟು 3 ಪ್ಲಸ್ ಎ ಸ್ಟಾರ್. ಓಕೆ, ಎ ಈಕ್ವಲ್ ಟು 3 ಪ್ಲಸ್ ಎ ಸ್ಟಾರ್. ದಿಸ್ ಈಸ್ ಇಕ್ವೇಶನ್ ನಂಬರ್ 1. ಆಮೇಲೆ ಮಾಡ್ತೀನಿ, ನೆಕ್ಸ್ಟ್ ಇನ್ಫಾರ್ಮೇಶನ್ ಹುಡ್ಕೊಂತ ಹೋಗ್ತೀನಿ ಈಗ. ರೈಟ್, ನೋಡ್ರಿ ಇದನ್ನ. ಇಫ್ ದಿ ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 28. ಏನಂತ, ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 28. ಬರೀರಿ ಇಲ್ಲಿ, ಸೆವೆಂತ್ ಟರ್ಮ್ ಆಫ್ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಎಷ್ಟಿರುತ್ತಂತ, 28 ಇರುತ್ತಂತ. ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೆಂಗೆ ಬರೀತೀರಿ, A7 ಅಂತ ಬರೀತೀರಿ, ಈಕ್ವಲ್ ಟು 28. A7 ಅನ್ನು ಹೆಂಗೆ ಬರೀತೀರಿ, ಎ ಪ್ಲಸ್ 6d ಈಕ್ವಲ್ ಟು 28. ಒಂದು ಇಕ್ವೇಶನ್ ತೊಗೊಂಡಿದ್ವಿ, ನೆನಪೈತಿ ಮ್ಯಾಗ. ಇಕ್ವೇಶನ್ ನಂಬರ್ 1, ಎ ಈಕ್ವಲ್ ಟು ಏನೈತಿ, 3 ಪ್ಲಸ್ ಎ ಸ್ಟಾರ್ ಐತಿ. ಹಾಗಂದ್ರೆ ಎ ಇದ್ದಲ್ಲಿ ನಾವು 3 ಪ್ಲಸ್ ಎ ಸ್ಟಾರ್ ಹಾಕ್ಬೋದಾ, ಹಾಕ್ಬೋದು. ಎ ಇದ್ದಲ್ಲಿ 3 ಪ್ಲಸ್
ಎ ಸ್ಟಾರ್ ಹಾಕ್ಬೋದು. ಇಲ್ಲಿ 6D ಇದ್ದಲ್ಲಿ 6D ಬರೀರಿ ಈಕ್ವಲ್ ಟು 28. ಈಗ ಎ ಸ್ಟಾರ್ ಪ್ಲಸ್ 6D ಈ ಕಡೆನೇ ಇರಲಿ, ಇದು ಪ್ಲಸ್ 3 ಐತಲ್ಲ, ಇದನ್ನೇನು ಮಾಡೋಣ, ಈ ಕಡೆ ಶಿಫ್ಟ್ ಮಾಡೋಣ. ಏನು ಹಾಕೈತೆ ಅದು 28 - 3 ಹಾಕೈತೆ. ಹಂಗಂದ್ರೆ ಎ ಸ್ಟಾರ್ ಪ್ಲಸ್ 6D ಈಕ್ವಲ್ ಟು 25 ಬಂತು. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಆಯ್ತಾ? ಮತ್ತೆ ಮುಂದೆ ಹೋಗೋಣ. ಈಗ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಬಾಕಿ ಐತಿ ಕ್ವಶನ್ದಾಗ. 8th term of second progression is 29. 8th term of second progression is 29. 8th term of second arithmetic progression is ಎಷ್ಟಾಯ್ತು ಅಂತ 29 ಐತೆ ಅಂದ್ರಲ್ಲ, ಚೆಕ್ ಮಾಡೋಣ ಏನಿಸ್ತಾ. ಓಕೆ, ಕರೆಕ್ಟ್ ಐತೆ ನೋಡಿ. 8th term of second progression is 29. ಈಗ 8th term of second arithmetic progression ಅಂದ್ರೆ ಫಸ್ಟ್ಗೆ A8 ಅಂತ ತಗೋತೀವಿ. A8 ಈಕ್ವಲ್ ಟು ಎಷ್ಟು ಆಕೈತಿ? 29 ಆಕೈತಿ. A8 ಅಂದ್ರೆ ಹೆಂಗೆ ಬರಿತೀವಿ? A ಪ್ಲಸ್ 7D ಅಂತ ಬರೀಬಾರ್ದು. ಯಾಕಂದ್ರೆ ಇದು ಸೆಕೆಂಡ್ ಅರಿಥಮೆಟಿಕ್ ಪ್ರೋಗ್ರೆಷನ್ದಾವು ನಾವು ಸ್ಟಾರ್ ಸ್ಟಾರ್ ಅಂತ ತೊಗೊಂಡಿವಲ್ಲ, ಅದಕ್ಕೆ A ಸ್ಟಾರ್ ಅಂತ ತಗೋಬೇಕು. ಈಕ್ವಲ್ ಟು 29. ಓಕೆ, A ಸ್ಟಾರ್ ಪ್ಲಸ್ 7D ಈಕ್ವಲ್ ಟು 29. ದಿಸ್ ಈಸ್ ಇಕ್ವೇಶನ್ ನಂಬರ್ 3. ಈಗ ಇಕ್ವೇಶನ್ ನಂಬರ್ 2 ಮತ್ತು ಇಕ್ವೇಶನ್ ನಂಬರ್ 3 ಇವೆರಡೂ ಏನು ಮಾಡೋಣ? ಸಾಲ್ವ್ ಮಾಡೋಣ. ಹೆಂಗಂದ್ರೆ ನಾವು 3 - 2 ಮಾಡೋಣ. ಇಕ್ವೇಶನ್ 3 ಮೈನಸ್ ಇಕ್ವೇಶನ್ 2. ಇಕ್ವೇಶನ್ 3 ಬರ್ಕೋರಿ. ಎ ಸ್ಟಾರ್ ಪ್ಲಸ್ 7D ಈಕ್ವಲ್ ಟು 29 ಐತಿ. ಇಕ್ವೇಶನ್ 2 ನೋಡ್ರಿ ಎಲ್ಲಿದೆ? ಎ ಸ್ಟಾರ್ ಪ್ಲಸ್ 6D ಈಕ್ವಲ್ ಟು 25. ಎ ಸ್ಟಾರ್ ಪ್ಲಸ್ 6D ಈಕ್ವಲ್ ಟು 25. ನಾವು ಸಬ್ಟ್ರಾಕ್ಷನ್ ಮಾಡೋತ್ನೇ ಗೊತ್ತಲ್ಲ ನಿಮ್ಗೆ ಏನು ಆಕೈತಿ ಅಂತೆಲ್ಲ. ಸಬ್ಟ್ರಾಕ್ಷನ್ ಮಾಡುವಾಗ ಸೈನ್ ಚೇಂಜ್ ಆಕೈತಿ. ಆ್ಯಕ್ಚುಲಿ ಇದು ಪ್ಲಸ್ ಇತ್ತಿಲ್ಲ, ಇದು ಏನಾಕೈತಿ? ಈಗ ಇದು ಮೈನಸ್ ಆಕೈತಿ. ಇದು ಪ್ಲಸ್ ಐತಲ್ಲ, ಇದು ಏನಾಕೈತಿ? ಮೈನಸ್ ಆಕೈತಿ. ಇಲ್ಲಿ ಏನಿರಲ್ಲ ಅಂದ್ರೆ ಪ್ಲಸ್ ಇರುತ್ತಾ, ಬಟ್ ಅದನ್ನು ಏನಾಕೈತಿ? ಈಗ ಈ ಪ್ಲಸ್ ಇದ್ದಿದ್ದು ಮೈನಸ್ ಆಕೈತಿ. ಓಕೆ, ನೋಡ್ರಿ ಇಲ್ಲಿ ಇದು ಪ್ಲಸ್ ಎ ಸ್ಟಾರ್ ಇರುತ್ತಾ. ಓಕೆ, ಪ್ಲಸ್ ಎ ಸ್ಟಾರ್ ಮೈನಸ್ ಎ ಸ್ಟಾರ್ ಎರಡೂ ಏನಾಕವು? ಕ್ಯಾನ್ಸಲ್ ಆಕವು. ಯಾಕಂದ್ರೆ ಇಲ್ಲಿ ನೋಡ್ರಿ ಒಂದು ವಿಷಯ ಹೇಳ್ತೀನಿ, ಇದು ಪ್ಲಸ್ ಎ ಇರಂಗಿಲ್ಲ. ಈಗ ಇದೇನಾಗಿರುತ್ತೆ? ಮೈನಸ್ ಎ ಆಗಿರುತ್ತೆ. ಮ್ಯಾಲೆ ಪ್ಲಸ್ ಎ ಸ್ಟಾರ್ ಇತ್ತು, ಕೆಳಗೆ ಮೈನಸ್ ಎ ಸ್ಟಾರ್ ಆಗಿತ್ತು ಇದು. ಓಕೆ, ಅದ್ರ ಸಂಬಂಧ ಎರಡು ಕ್ಯಾನ್ಸಲ್ ಆಗಿ ಏನು ಬಂತು? 0 ಬಂತು. ಬಿಟ್ಬಿಡ್ರಿ ಅದನ್ನು. ಇಲ್ಲಿ ಮ್ಯಾಲೆ ಏನೈತಿ? ಪ್ಲಸ್ 7D ಐತಿ, ಕೆಳಗೆ ಏನೈತಿ? ಮೈನಸ್ 6D ಐತಿ. ಅಂದ್ರೆ ಏನಾಕೈತಿ? ಬರೀ ಜಸ್ಟ್ ಡಿ ಬರುತ್ತೆ. ಆಮೇಲೆ 29 ಒಳಗೆ ಮೈನಸ್ 25 ಹೋದ್ರೆ ಇದು ಪ್ಲಸ್ 25 ಅಲ್ಲ, ಮೈನಸ್ 25 ಆಗಿರುತ್ತೆ. ಈಗ 29 ಒಳಗೆ ಮೈನಸ್ 25 ಹೋದ್ರೆ 4 ಬರುತ್ತೆ. ಓಕೆ, ಡಿ ಈಕ್ವಲ್ ಟು ಎಷ್ಟು ಬಂತು? ಡಿ ಈಕ್ವಲ್ ಟು 4 ಬಂತು. ಡಿ ಈಕ್ವಲ್ ಟು 4 ಬಂದ್ಮ್ಯಾಗ ನಾ ಇದನ್ನ ಯೂಸ್ ಮಾಡ್ತೀನಿ. ಈಗ ಇಲ್ಲಿ ಕಾಣಿಸತ್ತಲ್ಲ ಇಕ್ವೇಶನ್ ನಂಬರ್ 2 ಏನಂತ ಐತದು? ಎ ಸ್ಟಾರ್ ಪ್ಲಸ್ 6D ಈಕ್ವಲ್ ಟು 25 ಇತ್ತು. ದಿಸ್ ಈಸ್ ಫ್ರಾಮ್ ಇಕ್ವೇಶನ್ 2. ನೋಡ್ರಲ್ಲ, ಇಲ್ಲೇ ಬೇಕಾದ್ರೆ ಮೇಲೆ ಐತಿ. ಫ್ರಾಮ್ ಇಕ್ವೇಶನ್ 2 ಎ ಸ್ಟಾರ್ ಪ್ಲಸ್ 6D ಈಕ್ವಲ್ ಟು 25. ಈಗ ಇನ್ನೇಗ ಡಿ ಎಷ್ಟು ಫೈಂಡ್ ಮಾಡಿವಿ? 4 ಫೈಂಡ್ ಮಾಡಿವಿ. ದಟ್ ಮೀನ್ಸ್ ಎ ಸ್ಟಾರ್ ಬರೀ 6 ಇಂಟು ಡಿ ಪ್ಲೇಸ್ದಾಗ ಎಷ್ಟು ಬರೀತೀವಿ? ಮತ್ತು 4 ಮಾಡಿಯಲ್ಲ ಇನ್ನೇ. ಈಗ 4 ಬರೀ 6 ಇಂಟು 4 ಈಕ್ವಲ್ ಟು 25. ಎ ಸ್ಟಾರ್ ಈಕ್ವಲ್ ಟು 6 ಇಂಟು 4 ಅಂದ್ರೆ 24 ಈಕ್ವಲ್ ಟು 25. ದಟ್ ಮೀನ್ಸ್ ಎ ಸ್ಟಾರ್ ಈಕ್ವಲ್ ಟು ಎಷ್ಟು ಬಂತಪ್ಪ? 25. ಇದು 24 ಈ ಕಡೆ ಬಂದ್ರೆ ಮೈನಸ್ ಆಕೈತಿ. ಮೈನಸ್ 24 ಈಕ್ವಲ್ ಟು 1. ಎ ಸ್ಟಾರ್ ಈಕ್ವಲ್ ಟು ಎಷ್ಟು ಬಂತು? 1 ಬಂತು. ಒಂದ್ಸತಿ ಎ ಸ್ಟಾರ್ ಸಿಕ್ತಂತಂದ್ರೆ ಸೀದಾ ಇಲ್ಲಿ ಮ್ಯಾಗ ಹೋಗೋಣ. ಒಂದೇ ಇಕ್ವೇಶನ್ ತಾಲಿ ಹೋಗ್ಬರೋಣ ಅಂತ. ಈಗ ಸ್ವಲ್ಪ ಇಲ್ಲಿ ಕಾಣಿಸತ್ತಲ್ಲ ಎ ಈಕ್ವಲ್ ಟು 3 ಪ್ಲಸ್ ಎ ಸ್ಟಾರ್. ನಿನಗೆ ಎ ಬೇಕಂತಂದ್ರೆ 3ಗೆ 3 ಬರೀ ಪ್ಲಸ್ ಎ ಸ್ಟಾರ್ ಇನ್ನೇಗ 1 ಬಂದೈತಿ. ಇನ್ನೇಗ ಮಾಡಿವಿ? ಎ ಸ್ಟಾರ್ 1 ಬಂದೈತೆ. ಸೊ ಎ ಈಕ್ವಲ್ ಟು 3 ಪ್ಲಸ್ 1 ಈಕ್ವಲ್ ಟು 4 ಬಂತು. ಏನೇನು ಬಂದು? ಈಗ ನಮ್ಮ ತಾಲಿ ಎ ಬಂತು, ಡಿ ಬಂತು, ಎ ಸ್ಟಾರ್ ಬಂತು. ಮತ್ತೇನು ತಡ ಏನು? ಸೀದಾ ಬರೋಣ. ವಾಟ್ ವಿ ಹ್ಯಾವ್ ಗಾಟ್ ಅಂತಂದ್ರೆ ಡಿ ಈಕ್ವಲ್ ಟು ಎಷ್ಟು ಬಂತು? 4 ಬಂದಿತ್ತು. ಎ ಸ್ಟಾರ್ ಈಕ್ವಲ್ ಟು 1 ಬಂದಿತ್ತು. ಎ ಈಕ್ವಲ್ ಟು 4 ಬಂದಿತ್ತು. ಇವೆಲ್ಲ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು ಇವು 3 ವ್ಯಾಲ್ಯೂನ ಕಂಡುಹಿಡಿದ್ವಿ. ಈಗ ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದ್ಸತಿ ಡಿ ಚೆಕ್ ಮಾಡಿರಿ. 4 ಐತೆ, ಕರೆಕ್ಟ್ ಐತೆ, ನೋ ಪ್ರಾಬ್ಲಮ್. ಈಗ ಫಸ್ಟ್ AP ಬರಿತೀನಿ ನಿಮ್ಮ ಕಣ್ಣು ಮುಂದೆ ನೋಡ್ರಿ ಸರ್. ಈಗ ಫಸ್ಟ್ AP ಹೆಂಗೆ ತೊಗೊಂಡಿದ್ದೆ ನೆನಪು ಮಾಡ್ಕೊರಿ ಎಲ್ಲರೂ ಫಸ್ಟ್ಗೆ ಪಟ್ ಅಂತ ಹೇಳಿ. ಫಸ್ಟ್ AP ಎ ಪ್ಲಸ್ ಡಿ
ಎ ಪ್ಲಸ್ 2D ಎ ಪ್ಲಸ್ 3D ತೊಗೊಂಡಿದ್ನೆ. ಓಕೆ, ಎ ವ್ಯಾಲ್ಯೂ ಎಷ್ಟು ಬಂದೈತಿ? ಎ ವ್ಯಾಲ್ಯೂ 4 ಬಂದೈತಿ, 4 ಬರದೆ. ಈಗ ಎ ಪ್ಲಸ್ ಡಿ ಮಾಡಬೇಕಲ್ಲ, ಎ ವ್ಯಾಲ್ಯೂನು 4, ಡಿ ವ್ಯಾಲ್ಯೂನು 4, ಹಾಗಂದ್ರೆ ಎಷ್ಟು ಬಂತದು? 8 ಬಂತು. ಒಂದನೇದು ಎಷ್ಟು ಬಂದಿತ್ತು? ಡೈರೆಕ್ಟಾಗಿ 4 ಬಂದಿತ್ತು. ಎರಡನೇದ್ದು 8 ಬಂತಿದ್ದು, ಸೆಕೆಂಡ್ ಟರ್ಮ್ ಇದು. ಈಗ ಎ ಪ್ಲಸ್ 2D ಮಾಡಬೇಕು. ಎ ಎಷ್ಟು ಬಂದೈತಿ? 4 ಬಂದೈತಿ. 2D ಅಂತಂದ್ರೆ 2 ಇಂಟು ಡಿ. ಡಿ ಎಷ್ಟು ಬಂದಿತ್ತು? 4 ಬಂದಿತ್ತು. ಸೊ ಎಷ್ಟು ಬರುತ್ತೆ? 2 4 ಜಾ 8, 8 ಪ್ಲಸ್ 4 12. ಎಷ್ಟು ಬಂತಿದು? 12 ಬಂತು. ಇದು ಥರ್ಡ್ ಟರ್ಮ್. ಈಗ ಎ ಪ್ಲಸ್ 3D ಮಾಡೋಣ. ಎ 4 ಬಂದಿತ್ತಾ? 3 ಇಂಟು ಡಿ, ಅದು 4 ಬಂದೈತೆ. 3 ಪ್ಲಸ್ 4 ಎಷ್ಟು? 12. 12 ಪ್ಲಸ್ 4 ಎಷ್ಟು? 16. ಎಷ್ಟು ಬಂತು? 16 ಬಂತು. ಸೊ ಫಸ್ಟ್ ಎ ಪಿ ಹೆಂಗೈತೆ ಗೊತ್ತಾ? ಫಸ್ಟ್ ಎ ಪಿ ಎಷ್ಟೈತೆ ಅಂತಂದ್ರೆ 4, 8, 12, 16 ಹಂಗೆ ಕಂಟಿನ್ಯೂ ಆಗಿರುತ್ತೆ. ಈಗ ಸೆಕೆಂಡ್ ಎ ಪಿ ಬರೋಣ. ನೆನಪು ಮಾಡ್ಕೋರಿ, ಸೆಕೆಂಡ್ ಎ ಪಿ ನಿಮಗೆ ಹೆಂಗೆ ಬರೋ ತೋರಿಸಿದ್ದಾನೆ ಸ್ಟಾರ್ಟಿಂಗ್ ಅಸ್ಯೂಮ್ ಮಾಡಿದ್ವಲ್ಲ. ಎ ಸ್ಟಾರ್ ಪ್ಲಸ್ ಡಿ, ಎ ಸ್ಟಾರ್ ಪ್ಲಸ್ 2D, ಎ ಸ್ಟಾರ್ ಪ್ಲಸ್ 3D. ಆಯ್ತಾ? ಈಗ ಎ ಸ್ಟಾರ್ ಎಷ್ಟು ಬಂದಿತ್ತು? 1 ಬಂದಿತ್ತು. 1 ಬರದೆ ಡೈರೆಕ್ಟಾಗಿ ಬಂತದು. ಈಗ ಎ ಸ್ಟಾರ್ ಪ್ಲಸ್ ಡಿ ಬೇಕಂದ್ರೆ ಎ ಸ್ಟಾರ್ 1 ಡಿ 4 ಎಷ್ಟು ಬಂತದು? 5 ಬಂತು. ಈಗ ಎ ಸ್ಟಾರ್ ಅಂದ್ರೆ ಇದ್ರೊಳಗೆ ಎಷ್ಟು ಬಂತಿ? ಇದು 1ನೇ ಟರ್ಮ್ ಬಂತ, ಇದು 2ನೇ ಟರ್ಮ್ ಬಂತು. ಈ 3ನೇ ಟರ್ಮ್ ಮಾಡ್ತೇನೆ. ಎ ಸ್ಟಾರ್ ಅಂದ್ರೆ 1, 2D ಅಂದ್ರೆ 2 ಇಂಟು 4, 2 ಪ್ಲಸ್ 4 8, 8 ಪ್ಲಸ್ 1 9, 9 ಬಂತು. ನೆಕ್ಸ್ಟ್ ಎ ಸ್ಟಾರ್ ಪ್ಲಸ್ 3D ಅಂತಂದ್ರೆ ಎಷ್ಟು ಬರುತ್ತಾ? 1 ಪ್ಲಸ್ 3 ಇಂಟು ಡಿ. ಡಿ ಅಂದ್ರೆ ಎಷ್ಟು? 4, 3 4 ಎಷ್ಟು? 12, 12 ಪ್ಲಸ್ 1 13 ಬಂತಾ ಇಲ್ಲ? ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು. ಓಕೆ, ಸೆಕೆಂಡ್, ಇದು ಥರ್ಡ್ ಟರ್ಮು, ಇದು ಫೋರ್ತ್ ಟರ್ಮ್. ಎರಡು ಎ ಪಿ ಬರೆದ್ವ್ಯಾ? ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ನ. ಇದು ಅಷ್ಟೇನು ಟಫ್ ಇಲ್ಲ, ಬಟ್ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಾಲ್ವ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಸ್ಟೇಟ್ಮೆಂಟ್ ಕ್ವಶನ್ ಒಳಗೆ, ದಿ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್ಸ್ ಆಫ್ ಎನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ 54. ಬರ್ದ ಬಿಡ್ತೀನಿ ಫಸ್ಟ್ಗೆ. ಸಮ್ ಆಫ್ ದ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್ ಅಂದ್ರೆ ಏನಾಕೈತಿ ನೋಡ್ರಿ, ಗಿವನ್ ಒಳಗ ಸಮ್ ಆಫ್ ಸೆಕೆಂಡ್ ಟರ್ಮ್ ಮತ್ತು ಆಮೇಲೆ ಫೋರ್ತ್ ಟರ್ಮ್ ಎರಡು ಕೂಡಿಸಿದ್ರೆ ಎಷ್ಟು ಬರುತ್ತಂತ? 54 ಬರುತ್ತಂತ. ಇದೊಂದು ಗಿವನ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಏನು ಹೇಳ್ತಾರೆ ನೋಡು, ದಿ ಸಮ್ ಆಫ್ ಇಟ್ಸ್ 11 ಟರ್ಮ್ಸ್ ಈ 693. ಸಮ್ ಆಫ್ ಇಟ್ಸ್ ಫಸ್ಟ್ 11 ಟರ್ಮ್ಸ್ ಅಂದ್ರೆ ಹೆಂಗೆ ಬರಿತೀವಿ ನೋಡು, S11 ಈಕ್ವಲ್ ಟು 693. ಕರೆಕ್ಟಾ? ಸಮ್ ಆಫ್ ಫಸ್ಟ್ 11 ಟರ್ಮ್ಸ್ ಅಂದ್ರೆ S11 ಈಕ್ವಲ್ ಟು 693 ಮತ್ತು ಸಮ್ ಆಫ್ ಸೆಕೆಂಡ್ ಟರ್ಮ್ ಮತ್ತು ಫೋರ್ತ್ ಟರ್ಮ್ ಈಕ್ವಲ್ ಟು 54. ನೋಡ್ರಿ, ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ, ಮುಂದೆ ಕ್ವಶನ್ ಓದಲ್ಲ. ಹಿಂಗಿದ್ದಾಗ ಫೈಂಡ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್. ಮತ್ತು ಮುಂದೆ ಹೋಗಿ ಇನ್ನೊಂದು ಭಾರಿ ಕ್ವಶನ್ ಕೇಳ್ತಾರೆ, ವಿಚ್ ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್ ಈಸ್ 132 ಮೋರ್ ದ್ಯಾನ್ ಇಟ್ಸ್ 54 ಟರ್ಮ್. ಈಗ ನಾನು ಫಸ್ಟ್ಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಬರೀ ತನಕ ಇದ್ರ ಬಗ್ಗೆ ವಿಚಾರ ಮಾಡಲ್ಲ. ಯಾವಾಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಬರಿತೀನಿ ಅವಾಗ ಇಲ್ಲಿ ಬಂದು ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ನಡ್ರಿ ಹೋಗೋಣಂತ. ನಾನೇನು ಮಾಡ್ತೀನಿ, ಈ ಇಕ್ವೇಷನ್ ಯೂಸ್ ಮಾಡ್ತೀನಿ. ಯಾವುದು? A2 ಪ್ಲಸ್ A4 ಈಕ್ವಲ್ ಟು 54. ಇಲ್ಲಾಂದ್ರೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣ, ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳೋಣ. ರೈಟ್? ಈಗ ನಾವೇನು ಮಾಡೋಣ, ಯೂಸ್ ಇಕ್ವೇಷನ್ ನಂಬರ್ 1. ಯೂಸ್ ಇಕ್ವೇಷನ್ ನಂಬರ್ 1 ಏನೈತಿ? A2 ಪ್ಲಸ್ A4 ಈಕ್ವಲ್ ಟು 54 ಐತಿ. ಕರೆಕ್ಟಾಗಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. A2ನ ಹೆಂಗೆ ಬರಿಬೋದು? A ಪ್ಲಸ್ ಡಿ ಅಂತ ಬರೀಬಹುದು. A4ನ ಹೆಂಗೆ ಬರಿಬೋದು? A ಪ್ಲಸ್ 3D ಅಂತ ಬರೀಬಹುದು. ಕರೆಕ್ಟಾ? ನೋಡ್ರಿ, ವಿಚಾರ ಮಾಡ್ರಿ. ಈಗ A2ನ ಹೆಂಗೆ ಬರ್ದೆ ನಾನು? A ಪ್ಲಸ್ ಡಿ ಅಂತ ಬರ್ದೆ. A4ನ ಹೆಂಗೆ ಬರ್ದೆ? A ಪ್ಲಸ್ 3D ಬರ್ತೀನಿ. ಇಲ್ಲೇನಿತ್ತಲ್ಲ ಇದು ಪ್ಲಸ್, ಅದನ್ನು ಹಂಗೆ ಬರ್ತೀನಿ. ಈಕ್ವಲ್ ಟು 54. ಈಗ ಈ ಎ ಮತ್ತು ಈ ಎ ಎರಡು ಕೂಡಿ ಏನಾಕೈತಿ? 2A ಆಕೈತಿ. ಈ ಡಿ ಮತ್ತು ಈ ಪ್ಲಸ್ 3D ಏನಾಕೈತಿ? 4D ಆಕೈತಿ. ಈಕ್ವಲ್ ಟು 54. ಈಗ ಇದು 2A, ಇದು 4D, ಇದು 54. ಇದು ಹಿಂಗೆ ಇಕ್ವೇಷನ್ ಯೂಸ್ ಮಾಡೋಕ್ಕೆ ಭಾಳ ದೊಡ್ಡದಾಕೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ? ಡಿವೈಡ್ ಬೈ 2 ಮಾಡ್ತೀನಿ ಎಲ್ಲ ಕಡೆ.
ಎರಡು ಸೈಡ್ ಮಾಡ್ಬೋದು. ನಾನು ನಿಮಗೆ ಭಾಳ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ ಮೊದಲ. 2 ಮತ್ತು 2 ಕ್ಯಾನ್ಸಲ್ ಹಾಕೋ, ಎ ಬರುತ್ತೆ. 2 1s 2 2s ಏನು ಬರುತ್ತೆ ಈಗ 2d ಬರುತ್ತೆ. 2 1s 227. ಓಕೆ, 27 ಬರುತ್ತೆ. ಇಕ್ವೇಷನ್ ನೋಡ್ರಿ ಎಷ್ಟು ಸಾಂದತ್ಲ ಈಗ. a plus 2d equal to 27. This is equation number 3. 1 ಇಂದ 3 ಬಂತು. Now we will use the equation number 2. Okay, equation number 2 use ಮಾಡೋಣ. Use equation number 2. Equation number 2 ಎಲ್ಲೈತೆ ಹುಡುಕ್ರಿ. S11 equal to 693. S11 equal to 693. S11 ಅಂದ್ರೆ ಫಸ್ಟ್ ಆಫ್ ಆಲ್ ಏನು, SN ಇದ್ದಂಗ. ಹಂಗಂದ್ರೆ ನಾವು SN ಫಾರ್ಮುಲಾ ತೊಗೊಂಬರೋಣ ಈಗ. SN equal to n/2 ಇಂಟು ಬ್ರಾಕೆಟ್ A ಪ್ಲಸ್ AN ಯೂಸ್ ಮಾಡ್ತೀನಿ. ನನಗೆ ಈ ಫಾರ್ಮುಲಾನ ಕಂಫರ್ಟೇಬಲ್ ಐತಿ, ನಾನು ಅದಕ್ಕೆ ಯೂಸ್ ಮಾಡ್ತೀನಿ ಈ ಸಿಚುವೇಶನ್ನಿಗೆ. ಎನ್ ಪ್ಲೇಸ್ದಾಗ ಏನೈತಿ ನೋಡ್ರಿ, ಎನ್ ಪ್ಲೇಸ್ದಾಗ 11 ಐತಿ. ಹಂಗಂದ್ರೆ ಇದು S11 ಆಕೈತಿ. S11 equal to n ಪ್ಲಸ್ ಆಗಿ ಏನು ಹಾಕ್ರಿ 11 ಹಾಕ್ರಿ. 11/2. ಎ ವ್ಯಾಲ್ಯೂ ಎಷ್ಟೈತಿ ನಮಗೆ ಗೊತ್ತೇ ಇಲ್ಲ, ಹಂಗೆ ಬರೀರಂತ. ಎನ್ ಆಗಲ್ಲಿದು A11 ಆಕೈತಿ. ಎನ್ ಇದ್ದಲ್ಲಿ 11 ಬರೀಬೇಕು. ಈಗ ಹೇಳಿ ನಾನು ಎನ್ ಯಾಕೆ ಅಂತ ಹೇಳಿ, ಇದರ್ಲಿಂದನೇ ಗೊತ್ತಾಗೈತಿ ನಮಗೆ n equal to 11 ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಎನ್ ಪ್ಲೇಸ್ದಾಗ 11 ಐತಿ. S11 ಎಷ್ಟು ಕೊಟ್ರ 693 ಕೊಟ್ರ. ಪ್ರಾಬ್ಲಮ್ ಬೇಕಾದ್ರೆ ನೋಡಿ ಬರೋಣ. ಮ್ಯಾಗ ಹೋಗಿ ನೋಡ್ರಿಲ್ಲ, sum of first 11 terms 693 equal to 11/2. a ಅಂತಂದ್ರೆ ಹಂಗೆ ಬರೀರಿ. A11 ಅನ್ನು ಹೆಂಗೆ ಬರಿಬೋದು ನಾವು, a ಪ್ಲಸ್ 10d ಅಂತ ಬರಿಬೋದು. A11 ಅನ್ನು a ಪ್ಲಸ್ 10d ಅಂತ ಬರದೆ. ಈಗ ಈ 2 ಏನು ಮಾಡೋನು, ಈ ಕಡೆ ಶಿಫ್ಟ್ ಮಾಡೋನು. 693 ಮಗ್ಲಿ ಬರುತ್ತೆ, ಅದು ಅಂದ್ರೆ ಅದ್ರದ್ದು ಪಕ್ಕ ಬರುತ್ತೆ. ಓಕೆ, ಆಮೇಲೆ ಈ 11 ಮೇಲೆ ಇರುತ್ತಲ್ಲ, ಅದು ಕೆಳಗಡೆ ಬರುತ್ತೆ. ಇಕ್ವೇಶನ್ ಸಾಲ್ವ್ ಮಾಡೋ ರೂಲ್ಸ್ ಇವೆಲ್ಲ ಇವು. ಈ ಕಡೆ a ಪ್ಲಸ್ ಎ ಎಷ್ಟು ಆಕೈತಿ 2a ಆಕೈತಿ. 10d ಹಂಗೆ ಇರುತ್ತೆ, ಯಾಕಂದ್ರೆ ಅದು ಅನ್ಲೈಕ್ ಟರ್ಮ್. 11 1s 11 6s 66. ಎಷ್ಟು ಉಳಿತು 3 ಉಳಿತು. 11 3s 33 ಆಕೈತಿ. ಸೊ 63 ಇಂಟು 2 ಎಷ್ಟು ಆಕೈತಿ 126 ಆಕೈತಿ. ಹೌದಾ, ಈ ಕಡೆ ಏನು ಬಂತು 2a ಪ್ಲಸ್ 10d ಬಂತು. ಈಗ ನೋಡ್ರಿ ನೀವ ಮತ್ತೆ ಎಲ್ಲ ಕಡೆನೂ 2ಲೇ ಡಿವೈಡ್ ಆಗೋ ನಂಬರ್ಸ್ ಅದಾವ. ಅದಕ್ಕೆ ಏನು ಮಾಡೋದು, ಡಿವೈಡ್ ಬೈ 2 ಮಾಡೋದು. ರೈಟ್, LHS ಮತ್ತು RHS. ಇದೇನಾಕೈತಿ 2 1s 2 6s 2 3s ಆಕೈತಿ. ಅಂದ್ರೆ 63 ಬಂತು. 2 2 ಕ್ಯಾನ್ಸಲ್ ಆಕೈತಿ, a ಉಳಿತೈತಿ. ಈ ಕಡೆ 2 1s 2 5s 5d ಉಳಿತು. 63 equal to ಏನು ಬಂತು a ಪ್ಲಸ್ 5d. ದಿಸ್ ಈಸ್ ಇಕ್ವೇಶನ್ ನಂಬರ್ 4. ಈಗ ನಾನು ಏನು ಮಾಡ್ತೀನಿ, ಇಕ್ವೇಶನ್ ನಂಬರ್ 4 ಮೈನಸ್ ಇಕ್ವೇಶನ್ ನಂಬರ್ 3 ಮಾಡ್ತೀನಿ. ಯಾಕೆ ಮಾಡ್ತೀನಿ, ರೀಸನ್ ಐತೆ. ನನಗೇನೋ ಸಿಗುತ್ತೆ ಈಗ, ಏನಂದ್ರೆ ಭಾಳ ಇಂಪಾರ್ಟೆಂಟ್ ಸಿಗುತ್ತೆ. 63 equal to ನೋಡಪ್ಪ, ಇಕ್ವೇಶನ್ 4 ಮೈನಸ್ ಇಕ್ವೇಶನ್ 3 ಮಾಡತ್ತೀನಿ. ಅದಕ್ಕೆ ಇಕ್ವೇಶನ್ 4 ಫಸ್ಟ್ ಬರೀತೀನಿ. 63 equal to a ಪ್ಲಸ್ 5d. ಕರೆಕ್ಟಾ? ಇಕ್ವೇಶನ್ ನಂಬರ್ 3 ಇಲ್ಲೈತೆ ನೋಡ್ರಿ. ಇಕ್ವೇಶನ್ ನಂಬರ್ 3 ಇಲ್ಲೈತೆ ನೋಡಿ. a ಪ್ಲಸ್ 2d equal to 27. a ಪ್ಲಸ್ 2d equal to 27. a ಪ್ಲಸ್ 2d equal to 27. ಇದನ್ನ ನಾನು ಕಾನ್ಸ್ಟೆಂಟ್ಸ್ ಈ ಕಡೆ ಬರ್ಕೊಂಡೇನು, ಕನ್ಫ್ಯೂಸ್ ಆಗ್ಬೇಡ್ರಿ ಮತ್ತೆ. ಓಕೆ, ಇಲ್ಲ ಅಂತಂದ್ರೆ ಹಂಗೆ ಬರೀ ಅದ್ರಾಗ ಏನೈತೆ, ನೋ ಪ್ರಾಬ್ಲಮ್. a ಪ್ಲಸ್ 5d ಸಾರಿ ಕರೆಕ್ಟ್ a ಪ್ಲಸ್ 5d equal to 63. ಆಮೇಲೆ a ಪ್ಲಸ್ 2d equal to 27. ಸಾಲ್ವ್ ಮಾಡೋಣ ಅಂತ. ಈಗ ನೋಡ್ರಿ ನಾವೇನು ಮಾಡತ್ತೀವಿ, ಮೈನಸ್ ಮಾಡತ್ತೀವಿ. ಮೈನಸ್ ಮಾಡೋದ್ನಾಗ ಏನು ಆಕೈತೆ ಅಂತಂದ್ರೆ ಸೈನ್ ಚೇಂಜ್ ಆಕಾವು. ಇಲ್ಲಿ ಏನೂ ಇರಲ್ಲ ಅಂದ್ರೆ ಏನಿರುತ್ತೆ, ಪ್ಲಸ್ ಇರುತ್ತೆ. ಆ ಪ್ಲಸ್ಸು ಈಗ ಹೊಕ್ಕೈತಿ, ಕೆಳಗೆ ಮೈನಸ್ ಆಕೈತಿ. ಈ ಪ್ಲಸ್ ಹೋಗಿ ಏನಾಕೈತಿ ನೋಡ್ರಿ, ಅದನ್ನು ಏನಾಕೈತಿ ಮೈನಸ್ ಆಕೈತಿ. ಮತ್ತು ಇದು ಏನೂ ಇರಲ್ಲ ಅಂದ್ರೆ ಪ್ಲಸ್ 27 ಇರುತ್ತಾ, ಅದನ್ನು ಏನಾಕೈತಿ ಅಂದ್ರೆ ಮೈನಸ್ ಆಕೈತಿ. ಈಗ ನೀವು ಇದನ್ನು ಪ್ಲಸ್ ಎ ಅನ್ಬಾರ್ದು, ಮೈನಸ್ ಎ. ಅದು ಕೆಳಗೆ ನೋಡ್ರಿ ಸೈನ್ ಚೇಂಜ್ ಮಾಡಿನಿಲ್ಲ ನಾನು. ಇದು ಈಗ ಪ್ಲಸ್ 2d ಅಲ್ಲ, ಮೈನಸ್ 2d. ಬಟ್ ಮ್ಯಾಗಿನೂ ಯಾವ ಚೇಂಜ್ ಆಗಿಲ್ಲ, ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ಮ್ಯಾಗಿನೂ ಒಟ್ಟ ಯಾವುದು ಚೇಂಜ್ ಆಗೋದಿಲ್ಲ, ಇದು ರೂಲ್. ಓಕೆ, ಈಗ ಮೇಲೆ
ಪ್ಲಸ್ ಎ ಐತಿ, ಕೆಳಗೆ ಏನೈತಿ ಮೈನಸ್ ಎ ಐತಿ. ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಕೈತಿ. ಮ್ಯಾಲೆ ಪ್ಲಸ್ 5d ಐತಿ, ಕೆಳಗೆ ಮೈನಸ್ 2d ಐತಿ. ಪ್ಲಸ್ 5d ಒಳಗೆ ಮೈನಸ್ 2d ಹೋದ್ರೆ 3d ಉಳಿತೈತಿ. ಮ್ಯಾಲೆ ಪ್ಲಸ್ 63 ಐತಿ, ಇಲ್ಲಿ ಕೆಳಗೆ ಮೈನಸ್ 27 ಐತಿ. 63 ಒಳಗೆ ಮೈನಸ್ 27 ಹೋದ್ರೆ ಎಷ್ಟು ಬರುತ್ತೆ ನೋಡ್ರಿ, ಚೆಕ್ ಮಾಡ್ರಿ. 36 ಬರಲ್ಲ, ಬರುತ್ತಾ 36. ಈಗ ಡಿ ಈಕ್ವಲ್ ಟು 36 ಡಿವೈಡೆಡ್ ಬೈ 3. 3 1 ಜಾ 3 1 ಜಾ 3 2 ಜಾ. ಡಿ ಈಕ್ವಲ್ ಟು ಎಷ್ಟು ಬಂತ, 12 ಬಂತು ನೋಡ್ರಿ. ಡಿ ಸಿಗೋ ಸಂಬಂಧ ಇದೇ ಬೆನ್ನತ್ತಿದ್ದೀವಿ ನಾವು. ಈಗ ಡಿ ಸಿಕ್ಮ್ಯಾಗ ಏನು ಮಾಡ್ತೀನಿ ಗೊತ್ತಾ, ಇದನ್ನ ತೊಗೊಂಡೋಗಿ ಇಕ್ವೇಷನ್ 3 ಒಳಗೆ ಹಾಕ್ತೀನಿ, ಈಸಿ ಅನ್ಸುತ್ತೆ ನನಗೆ. ಅದಕ್ಕೆ ಇಕ್ವೇಷನ್ 3 ಏನೈತೆ ನೋಡು, a ಪ್ಲಸ್ 2d ಈಕ್ವಲ್ ಟು 27. ಪುಟ್ ಡಿ ಇನ್ ಇಕ್ವೇಷನ್ 3 ಆಯ್ತಾ. ಪುಟ್ ಡಿ ಇನ್ ಇಕ್ವೇಷನ್ 3 ಎಷ್ಟೈತೆ ಅದು, a ಪ್ಲಸ್ 2d ಈಕ್ವಲ್ ಟು 27. a ಪ್ಲಸ್ 2d ಈಕ್ವಲ್ ಟು 27 ಇಲ್ಲೇ ಐತೆ ನೋಡಿ ಇಕ್ವೇಷನ್. a ಪ್ಲಸ್ 2d ಈಕ್ವಲ್ ಟು 27. ಈಗ ಎ ಹಂಗೆ ಬರೀರಿ, 2 ಇಂಟು ಡಿ. ಡಿ ಎಷ್ಟು ಬಂದೈತಿ, 12 ಬಂದೈತಿ, ಈಕ್ವಲ್ ಟು 27. ಎ ಪ್ಲಸ್ 2 ಇಂಟು 12 24 ಈಕ್ವಲ್ ಟು 27. ಎ ಈಕ್ವಲ್ ಟು 27, ಇದು ಈ ಕಡೆ ಬಂದ್ರೆ ಮೈನಸ್ ಆಕೈತಿ 24. ದಟ್ ಮೀನ್ಸ್ ಎ ಈಕ್ವಲ್ ಟು ಎಷ್ಟು ಬಂತು, 3 ಬಂತು ನೋಡ್ರಿ. ಡಿನೂ ಸಿಕ್ತು, ಏನೂ ಸಿಕ್ತು. ಓಕೆ, ಈಗ ನಾವೇನು ಮಾಡ್ಬೇಕು, ಈಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಬರೀಬೇಕು. ಅರಿಥಮೆಟಿಕ್ ಪ್ರೋಗ್ರೆಷನ್ ಹೆಂಗಿರುತ್ತಾ ನೆನಪು ಮಾಡ್ಕೋರಿ. ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಹಂಗೆ ಕಂಟಿನ್ಯೂ ಆಕೈತಿ. ಈಗ ಎ ಎಷ್ಟೈತಿ, 3 ಐತಿ. ಎ ಪ್ಲಸ್ ಡಿ ಅಂದ್ರೆ ಏನು ಮಾಡ್ತೀರಿ, 3 ಪ್ಲಸ್ 12 ಮಾಡ್ತೀರಿ, ಹೌದಿಲ್ಲ. ಯಾಕಂದ್ರೆ ಡಿ ವ್ಯಾಲ್ಯೂ 12 ಇತ್ತು, 15 ಆಯ್ತು. 1ನೇದು 3 ಬಂತು, 2ನೇದು 15 ಬಂತು, 3ನೇದು ನೋಡ್ರಿ ಎ ವ್ಯಾಲ್ಯೂ 3, 2 ಇಂಟು ಡಿ ಎಷ್ಟೈತಿ, 12 ಐತಿ. 12 2 ಜಾ 24, 24 ಪ್ಲಸ್ 3 ಎಷ್ಟು ಆಕೈತಿ, 27 ಆಕೈತಿ. ಆಯ್ತಾ. ಓಕೆ, ನೆಕ್ಸ್ಟ್ ಎ ಪ್ಲಸ್ 3d ಮಾಡೋಣ. ಎ ಅಂತಂದ್ರೆ 3 ಪ್ಲಸ್ 3 ಇಂಟು 12, 12 3 ಜಾ 36 ಪ್ಲಸ್ 3 39. ಇದು 4th ಟರ್ಮ್. ನೀವು ಚೆಕ್ ಮಾಡ್ಬೋದು, 3 ಪ್ಲಸ್ 12 ಮಾಡಿದರೆ 15 ಬರುತ್ತೆ. 15 ಪ್ಲಸ್ 12 ಮಾಡಿದರೆ 27, 27 ಪ್ಲಸ್ 12 ಮಾಡಿದರೆ 39. ಇದು ಹಿಂಗೆ ಕಂಟಿನ್ಯೂ ಆಗಿದೆ. ಬಟ್ ಪ್ರಾಬ್ಲಮ್ ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದಿತ್ತಲ್ಲ ಪಾಠ, 5 ಮಾರ್ಕ್ಸ್ ಅಲ್ಲ, ವಿಚಾರ ಮಾಡ್ರಿ ನೀವು. ಈಗ ವಿಚ್ ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್ ಈಸ್ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಇದನ್ನ ಹೆಂಗೆ ಬರೀಬೋದು ಗೊತ್ತಾ, ಇಲ್ಲಿ ತೋರಿಸ್ತಾನೆ ನಿಮ್ಗೆ. ವಿಚ್ ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್ ಅಂದ್ರೆ ಯಾವ್ದು ಟರ್ಮ್ ಅದು. ಎ ಎನ್ ಗೊತ್ತಿಲ್ಲ, ಎನ್ ಅಂದ್ರೆ ಅದ್ರೊಳಗೆ ಎಷ್ಟನೇದು ಇದನ್ನು ಗೊತ್ತಿಲ್ಲ. ಓಕೆ, ಅದು A1 ಬರ್ಬೋದು, A2 ಬರ್ಬೋದು, A3 ಬರ್ಬೋದು, ಅವರು ಕೇಳಕತ್ತಿದ್ದ ಕಂಡೀಷನ್ಗೆಲ್ಲ. ಓಕೆ, ಅದು ಹೆಂಗೆ ಕಂಡೀಷನ್ ಅಂದ್ರೆ ವಿಚ್ ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್. ವಿಚ್ ಟರ್ಮ್ ಅಂದ್ರೆ ಇದದು 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಇಟ್ಸ್ 54th ಟರ್ಮ್ ಗೊತ್ತಾ, ಅದನ್ನ ಯೂಸ್ ಮಾಡೋಣ. ಈಗ ಅವ್ರು ಕೇಳಾಕತ್ತಿದ್ದ ಟರ್ಮ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡತ್ತಾರೆ ನಿಮಗೆ. ಅವ್ರು ಕೇಳಾಕತ್ತಿದ್ದು ಯಾವುದು ಟರ್ಮು, ಅವರು ಏನು ಹೇಳಿದ್ರಂದ್ರೆ ನಮ್ಗೆ ಯಾವುದೋ ಒಂದು ಟರ್ಮ್ ಐತಲ್ಲ, ಅದು ಹೆಂಗಿರುತ್ತಪ್ಪ ಅಂತಂದ್ರೆ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಅಂದ್ರೆ ಅದ್ರದ್ದು 54th ಟರ್ಮ್ಗಿಂತ 132 ಹೆಚ್ಚಿರುತ್ತೆ. ನಾವೇನು ಮಾಡೋಣ ಈಗ, ಅದು ಎಷ್ಟನೇದೈತೆ ಗೊತ್ತಿಲ್ಲ, ಬಟ್ ಅದು ಎಷ್ಟು ಬರುತ್ತೆ ಅಂತ ಫೈಂಡ್ ಮಾಡೋಣ. an ಈಕ್ವಲ್ ಟು 132 ಪ್ಲಸ್ ಎ 54 ಅಂದ್ರೆ ಎ ಪ್ಲಸ್ 53 ಏನು ಬರೀತೀರಿ, ಡಿ ಅಂತ ಬರೀತೀರಿ. an ಈಕ್ವಲ್ ಟು 132 ಪ್ಲಸ್ ಎ ವ್ಯಾಲ್ಯೂ 3 ಬಂದೈತಿ, ಕರೆಕ್ಟಾ. 53 ಡಿ ವ್ಯಾಲ್ಯೂ ಎಷ್ಟು ಬಂದೈತಿ, 12 ಬಂದೈತಿ. ಇಲ್ಲೇ ಇಂಟು ಹಾಕಿದ್ವಿ, ಪ್ಲಸ್ ಹಾಕ್ಬೇಕು ಇದನ್ನು. 3 ಪ್ಲಸ್ 53 ಇಂಟು 12. an ಈಕ್ವಲ್ ಟು 132 ಪ್ಲಸ್ 3 ಪ್ಲಸ್ 53 ಇಂಟು 12 ಎಷ್ಟು ಬರುತ್ತೆ ನೋಡ್ರಿ, 53 ಇಂಟು 12. 12 3 ಜಾ 36, 12 5 ಜಾ 60 ಪ್ಲಸ್ 3 636 ಬರುತ್ತೆ. ಓಕೆ, 636. ಸೊ an ಈಕ್ವಲ್ ಟು 132 ಪ್ಲಸ್ 639 ಎರಡು ಕುಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ ಇದು. an ಈಕ್ವಲ್ ಟು
700 ಓಕೆ 760 769 771 ಬರುತ್ತಾ. ಎನ್ ಈಕ್ವಲ್ ಟು ಎಷ್ಟು ಬಂತು 771 ಬಂತು. ಈಗ ನಾನು ಏನು ಮಾಡ್ತೀನಿ ಗೊತ್ತಾ, ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಮಾಡ್ತೀನಿ. ನಾ ಎ ಎನ್ ಯಾಕೆ ಫೈಂಡ್ ಮಾಡಿದ್ನಿ ಹೇಳು, ಇಲ್ಲಿ ಹಾಕ್ತೀನಿ. ಈಗ ನಾನು ಎ ಎನ್ ಈಕ್ವಲ್ ಟು ಎಷ್ಟು ಬಂದೈತಿ 771 ಬಂದೈತಿ. ಎ ವ್ಯಾಲ್ಯೂ ಎಷ್ಟೈತಿ 3 ಐತಿ. ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಕೇಳತ್ತಾರ ಅವ್ರಿಗೆ. ಅವ್ರೇನು ಕಂಡೀಷನ್ ಕೊಟ್ಟಾರಲ್ಲ ನಮ್ಗೆ, ಅದು 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್ ಅಂತ ಹೇಳಿ, ಅದು ಎಷ್ಟನೇದಾಕೈತಪ್ಪ ಅಂತಂದ್ರೆ ಈಗ ಬರೋ ಎನ್ ವ್ಯಾಲ್ಯೂ ಮೇಲೆ ಡಿಪೆಂಡ್. ಅದು 771 3 ಪ್ಲಸ್ ಇಲ್ಲೇ ಡಿ ಅಂದ್ರೆ ಎಷ್ಟು ಬರುತ್ತೆ 12 ಬರುತ್ತೆ, ನಾ ಬರೀಲಿಲ್ಲ, ಇಂಟು 12. ಈಗ ಈ 12 ಇಂಟು ಎನ್ ಮಾಡಿದ್ರೆ ಏನು ಬರುತ್ತೆ 12 ಎನ್ ಬರುತ್ತೆ. ಮೈನಸ್ಸಿಗೆ ಮೈನಸ್ ಹಾಕ್ರಿ. 12 ಇಂಟು 1 ಮಾಡಿದ್ರೆ 12 ಬರುತ್ತೆ. ಓಕೆ 771. ಈಗ ಇಲ್ಲಿ ನೋಡ್ರಿ 3 ಈ -12 ಇಲ್ಲಿ ಮಗ್ಲಿಗೆ ತೊಗೊಂಬರ್ರಿ, ಪ್ಲಸ್ 12 ಎನ್ ಬರೀರಿ. ಏನೇನು ಮಾಡಿರಿ ಅಷ್ಟೇ, ಈ -12ನ್ನ ಈ 3 ಮಗ್ಲಿಗೆ ತೊಗೊಂಬಂದೀನಿ, ಅಂದ್ರೆ ಅವೆರಡು ನಂಬರ್ಸ್ ಅಲ್ಲ. ಇದು ಆದರೆ 12 ಎನ್ ಐತಿ, ಅದು ಆ ಕಡೆ ಇರಲಿ. ಈಗ ನೋಡ್ರಿ 771 3 - 12 ಅಂದ್ರೆ ಎಷ್ಟು -9, ಕರೆಕ್ಟ್ ಅಲ್ಲ. ಪ್ಲಸ್ 12 ಎನ್ ಅಂದ್ರೆ 12 ಇಂಟು ಎನ್. ಈಗ 771 ಇಲ್ಲೇ ಇರಲಿ, -9 ಈ ಕಡೆ ತೊಗೊಂಬರ್ರಿ, +9 ಹಾಕೈತಿ, ಈಕ್ವಲ್ ಟು 12 ಇಂಟು ಎನ್. 771 + 9 ಅಂದ್ರೆ 780 ಈಕ್ವಲ್ ಟು 12 ಇಂಟು ಎನ್ ಹಾಕೈತಿ. ಈಗ ನಿಮ್ಗೆ ಎನ್ ಬೇಕಂತಂದ್ರೆ 780 ಇದು 12 ಕೆಳಗೆ ಬರುತ್ತೆ, ಈಕ್ವಲ್ ಟು ಎನ್. 12 1 12 6 ಎಷ್ಟು 72, ಎಷ್ಟು ಉಳಿತ 6 ಉಳಿತು, ಅಂದರೆ 12 5 ಎಷ್ಟು ಆಕೈತಿ 60 ಆಕೈತಿ. ದೇರ್ಫೋರ್ ಎನ್ ಈಕ್ವಲ್ ಟು ಎಷ್ಟು ಬಂತು 65 ಬಂತು. ಏನು ಹಂಗಂದ್ರೆ ಎ ಎನ್ ಈಕ್ವಲ್ ಟು ಏನು ಬರ್ತಿದ್ನ ಹೇಳೆ, ಎ ಎನ್ ಈಕ್ವಲ್ ಟು ಅವ್ರು ಹೇಳತ್ತಿದ್ರಲ್ಲ ಅದೊಂದು ಯಾವುದೋ ಟರ್ಮ್ 132 134 ಒಂದು ಸೆಕೆಂಡ್ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಯಾವುದೋ ಒಂದು ನಾವೇನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡಿವಲ್ಲ, ಅದ್ರೊಳಗೆ ಯಾವುದೋ ಒಂದು ಟರ್ಮ್ ಐತಿ, ಅದು A1 ಇದ್ದಿರ್ಬೋದು, ಅಥವಾ A10 ಇದ್ದಿರ್ಬೋದು, A100 ಇದ್ದಿರ್ಬೋದು, ಹೌದಾ. ಆ ಟರ್ಮ್ಗೆ ಹೆಂಗೆ ಕಂಡೀಷನ್ ಇರುತ್ತೆ ಅಂದ್ರೆ ಅದರದ್ದು 54th ಟರ್ಮ್ಗಿಂತ 132 ಜಾಸ್ತಿ ಇರುತ್ತೆ. ಎನ್ ಎಷ್ಟು ಬಂತು A65. ಅಂದ್ರೆ ನಾ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ದಿಲ್ಲ, ಅದ್ರೊಳಗೆ ಬರೋ 65ನೇ ಟರ್ಮು ಈ ಕಂಡೀಷನಿಗೆ ಸ್ಯಾಟಿಸ್ಫೈ ಆಕೈತಿ. A65 ಇಸ್ ನಥಿಂಗ್ ಬಟ್ 132 ಪ್ಲಸ್ A54. ಅಂದ್ರೆ ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ 54th ಟರ್ಮಿಗೆ ಏನಾರ 132 ಕೂಡಿಸಿದ್ರೆ ನಮಗೆ 65th ಅಥವಾ 65th ಟರ್ಮ್ ಬರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಇನ್ನೊಂದು 4 ಮಾರ್ಕ್ಸ್ ಕ್ವಶನ್ ಐತಿ, ಅದು ಮಾಡಿಬಿಟ್ಟು ಅರಿಥಮೆಟಿಕ್ ಪ್ರೋಗ್ರೆಷನ್ ಅದ ಚಾಪ್ಟರ್ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ಮಾಡೋಣ. ಫೈನಲಿ ನಾವು ಲಾಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಕ್ಕೆ ಬಂದ್ ನಿಂತೀವಿ. ಇದು ಈ ಚಾಪ್ಟರ್ ಲಾಸ್ಟ್ ಕ್ವಶನ್. ಇದು ಮುಗೀತಂತಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಪೂರ್ತಿ ಮುಗೀತು. ಆಮೇಲೆ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಿ ಮತ್ತೆ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರ್ತಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಮತ್ತೆ ಹೊಳ್ಳಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಓಕೆ, ಜರ್ನಿ ಕಂಟಿನ್ಯೂ ಮಾಡೋದು ಭಾಳ ಇಂಪಾರ್ಟೆಂಟ್ ಐತೆ. ನಮಗ್ ಸುಸ್ತಾಗೈತಿ, ಆಮೇಲೆ ನಮ್ಗ ಆ ಕಷ್ಟ ಐತಿ ಈ ಕಷ್ಟ ಐತಿ ಅಂತ ಹೇಳಿ ನಾವು ಕೆಲಸ ಮಾಡಾರ ಇರಕ್ಕಾಗಂಗಿಲ್ಲ. ಕೆಲಸ ಮಾತ್ರ ಯಾವತ್ತು ಚಾಲು ಇರಬೇಕು. ಕೆಲಸ ಮಾಡ್ಬಿಡೋಣ ಅಂತ ಮುಗಿಸ್ಬಿಡೋಣ ಅಂತ ಲಾಸ್ಟ್ ಕ್ವಶನ್. ಸ್ಕ್ರೀನ್ ದ ಕ್ವಶನ್ ಬರುತ್ತೀಗ, ಓದ್ರಿ. The first and the last terms of the arithmetic progression are 3 and 253 respectively. ಒಂದನೇ ಟರ್ಮ್ ಎಷ್ಟಂತ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ 3 ಅಂತ, ಅದ್ರ ಲಾಸ್ಟ್ ಟರ್ಮ್ ಎಷ್ಟಂತ 253 ಅಂತ. ಓಕೆ, ಮತ್ತೇನ್ ಕೊಟ್ಟಾರ ನಮ್ಗ 20th ಟರ್ಮ್ 98 ಅಂತ ಐತಿ. 20th ಟರ್ಮ್ ಅಂದ್ರೆ A20 ಎಷ್ಟೈತಿ 90 ಐತಿ. ಇದಷ್ಟೇ ಇನ್ಫಾರ್ಮೇಶನ್ ಇಲ್ಲ, ಮತ್ತೇನ್ರ ಐತೆ? ಮತ್ತೇನು ಇಲ್ಲ. ದೆನ್ ಫೈಂಡ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್. ಏನ್ ಫೈಂಡ್ ಮಾಡ್ಬೇಕು? AP ನ ಫೈಂಡ್ ಮಾಡಬೇಕು. ಆಮೇಲೆ ಮುಂದ ಆಲ್ಸೋ ಫೈಂಡ್ ದಿ ಸಮ್ ಆಫ್ ದ ಲಾಸ್ಟ್ 10 ಟರ್ಮ್ಸ್. ನೋಡಿದ್ವಿ ಏನಂದ್ರ S10 ಫೈಂಡ್ ಮಾಡಬೇಕು, ಬಟ್ ಲಾಸ್ಟ್ 10 ಟರ್ಮ್ಸ್ ಐತಿ, ಅದು ಡಿಫ್ರೆಂಟ್ ಐತಿ ನಾ ಹೇಳ್ತಂತ. ಆಮ್ಯಾಗ ಫಸ್ಟ್ ಏನ್ ಮಾಡೋಣ, AP ಫೈಂಡ್ ಮಾಡೋಣ. AP ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸತ್ಲ A20 = 98. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೋತೀನಿ. ಇದ ನಮಗೆ ಏನ್ ಮಾಡುತ್ತಪ್ಪ ಅಂದ್ರೆ ಎಲ್ಲಾನು ಪ್ರೊವೈಡ್ ಮಾಡುತ್ತ. A20 = 98. ಇದನ್ನ ಹೆಂಗ್ ಬರಿಬಹುದು? A20 ಅಂತಂದ್ರ A + 19D ಅಂತ ಬರಿಬೋದ? ಭಾಳ ಪ್ರಾಬ್ಲಮ್ ದ ಬರ್ದೇವ್ ನಾವು ಹಂಗ.
ಈಕ್ವಲ್ ಟು 98. ಈಗ ಎ ವ್ಯಾಲ್ಯೂವನ್ನ ಅವರ ಕೊಟ್ಟಾರ ನಮ್ಗೆ ವಾಪಸ್ ನೋಡ್ರಿ. ಫಸ್ಟ್ ಟರ್ಮ್ 3 ಅಂತ ಕೊಟ್ಟ ಬಿಟ್ಟಾರಲ್ಲ ಅವ್ರು. ಎ ಈಕ್ವಲ್ ಟು 3 ಹಾಕೋನು ಪ್ಲಸ್ 19d ಈಕ್ವಲ್ ಟು 98. ಈಗ 19d ಇಷ್ಟ ಇರಲಿ, 98 ಅಂತೂ ಆ ಕಡೆ ಐತೆ. ಈ ಪ್ಲಸ್ 3 ಐತಲ್ಲ ಅದನ್ನ ಆ ಕಡೆ ಕಳಿಸಿದ್ರೆ ಏನಾಕೈತಿ -3 ಆಗಿ 95 ಆಕೈತೆ ಅದ. ಸೊ ಫೈನಲಿ ಡಿ ಈಕ್ವಲ್ ಟು 95 ಡಿವೈಡೆಡ್ ಬೈ 19 ಆಕೈತಿ. ಕರೆಕ್ಟಾ? 19d ಈಕ್ವಲ್ ಟು 95 ಬಂದಿತ್ತು. ಸೊ ಈಗ ಡಿ ಅಂತಂದ್ರೆ 95 ಬೈ 19. 19 1 19 5 ಡಿ ಈಕ್ವಲ್ ಟು ಎಷ್ಟು ಬಂತ? 5 ಬಂತ. ಓಕೆ, ಒಂದ್ಸತಿ ಡಿ ಸಿಕ್ತು. ಈಗ ಮತ್ತ ಎ ಅಂತರೂ ಮೊದಲ ಐತಿ. ಹಂಗಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಬರಿಬೋದಾ? ನೆಕ್ಸ್ಟ್ ಬರೆಯುವಂತ ನೋಡ್ರಿ. ಎ ಅಂತರೂ ಮೊದಲ ಕೊಟ್ಟಿದ್ರು ಎ ಈಕ್ವಲ್ ಟು 3 ಅಂತ ಹೇಳಿ. ಡಿ ಈಕ್ವಲ್ ಟು 5 ಅಂತ ಈಗ ಜಸ್ಟ್ ಫೈಂಡ್ ಮಾಡಿವಿ. ಈಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೆಂಗಿರುತ್ತ? ಒಂದೇದು ಯಾವಾಗ್ಲೂ ಎ ಇರುತ್ತ, ಆಮೇಲೆ ಎ ಪ್ಲಸ್ ಡಿ ಇರುತ್ತ, ಆಮೇಲೆ ಎ ಪ್ಲಸ್ 2d ಇರುತ್ತ, ಆಮೇಲೆ ಎ ಪ್ಲಸ್ 3d. ಆಕ್ಚುಲಿ ಇದು ಏನದು? ಎ ಅಂತಂದ್ರ ಇದು ಫಸ್ಟ್ ಟರ್ಮ್. ಇದಕ್ಕೆ A1 ಅಂತೂ ನಾವೇನ್ ಮಾಡ್ತೀವಿ? ಕರಿತೀವಿ. ಓಕೆ, ಇದು ಏನಿದು? A2 ಸೆಕೆಂಡ್ ಟರ್ಮ್. ಇದು ಯಾವುದು? A3 ಥರ್ಡ್ ಟರ್ಮ್. ಇದು ಯಾವುದು? ಫೋರ್ತ್ ಟರ್ಮ್. ಓಕೆ, ಈಗ ಎ ಅಂತೂ ಮೊದಲ ಐತಿ, 3 ಅಂತ ಐತಿ. ಒಂದನೇ ಟರ್ಮ್ ಆರಾಮ್ಸೆ ಸಿಗ್ತದೆ. ಎರಡನೇದು ನೋಡ್ರಿ, ಎ ಅಂತಂದ್ರ 3, ಡಿ ಅಂತಂದ್ರ 5. ಸೆಕೆಂಡ್ ಟರ್ಮ್ ಎಷ್ಟು ಬರುತ್ತಾ? 8 ಬರುತ್ತೆ. ನೆಕ್ಸ್ಟ್ ಎ ಅಂತಂದ್ರ 3, ಆಮೇಲೆ 2d ಅಂತಂದ್ರೆ 2 ಇಂಟು ಡಿ, 2 ಇಂಟು 5 ಮಾಡ್ತೀವಿ. 2 ಇಂಟು 5 10, 10 ಪ್ಲಸ್ 3 13 ಬಂತ. ಓಕೆ, ನೆಕ್ಸ್ಟ್ ಎ ಅಂತಂದ್ರ 3 ಪ್ಲಸ್ 3 ಇಂಟು 5, ಯಾಕಂದ್ರೆ ಡಿ 5 ಅಲ್ಲ. 3 ಇಂಟು 5 ಎಷ್ಟು? 15 ಪ್ಲಸ್ 3 ಎಷ್ಟಪ್ಪ ಅಂತಂದ್ರೆ 18. ಸಾಕಿಷ್ಟು ಬರದ್ರ ಆಯ್ತಾ? ಇದ ನೋಡಿ ಎ ಪಿ 3 ಮತ್ತು 8 ಮತ್ತು 13 ಮತ್ತು 18. ಬೇಕಾದ್ರೆ ಚೆಕ್ ಮಾಡ್ರಿ. 3 ಪ್ಲಸ್ 5 8, 8 ಪ್ಲಸ್ 5 13, 13 ಪ್ಲಸ್ 5 18. ಹೆಂಗೆ ವರ್ಕ್ ಆಗತ್ತೆ ನೋಡು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಇದಲ್ಲ. ಸೊ ಇಲ್ಲಿಗೆ ಪ್ರಾಬ್ಲಮ್ ಮುಗಿಲಿಲ್ಲ, ಇಲ್ಲಿಗೆ ಹಾಫ್ ಪ್ರಾಬ್ಲಮ್ ಮುಗೀತಿ. ಈಗ ಇನ್ ಹಾಫ್ ಪ್ರಾಬ್ಲಮ್ ಒಂದು ಸ್ವಲ್ಪ ಮಜೆ ಐತದ. ಅದು ಲಾಸ್ಟಿಗೆ ಮುಗಿಯೋದ್ನೇ ಮಜೆ ಆಗಾಗತ್ತೆ, ಖುಷಿ ವಿಚಾರ. ಹೌದಾ? ಈಗ ನೋಡ್ರಿ ಅದನ್ನ ಸಾಲ್ವ್ ಮಾಡೋಣ ಅಂತ ಒಂದ್ಸಲ ಕ್ವಶನ್ ನೋಡ್ಕೊರಿ. ಆಲ್ಸೋ ಫೈಂಡ್ ದಿ ಸಮ್ ಆಫ್ ದ ಲಾಸ್ಟ್ 10 ಟರ್ಮ್ಸ್ ಅಂದಾರ. ಫಸ್ಟ್ 10 ಟರ್ಮ್ಸ್ ಅಂದಿಲ್ಲ, ಲಾಸ್ಟ್ 10 ಟರ್ಮ್ಸ್ ಅಂದಾರ. ಹೆಂಗ್ ಮಾಡೋದು ನೋಡೋಣಂತ. ನಮಗ್ ಡಿ ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಡಿ ಬೇಕಾದ್ರೆ ಆರಾಮ್ಸೆ ಏನ್ ಮಾಡ್ತೀವಿ? A2 ಮೈನಸ್ A1 ಮಾಡ್ತೀವಿ. A2 ಮೈನಸ್ A1 ಮಾಡ್ತೀವಿ. A2 ಮೈನಸ್ A1 ಅಂತಂದ್ರ ಬಿಗ್ ಮೈನಸ್ ಸ್ಮಾಲ್ ಮಾಡ್ತೀವಿ. ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ತೆಗೆದ್ರೆ ನಮ್ಗೆ ಯಾವಾಗ್ಲೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ನಿಮ್ಗೆ ಇದು ಗೊತ್ತು, ನಾ ಬಳಸ್ತಾನು ಹೇಳೀನಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ನೋಡೋಣ. 5 ಮೈನಸ್ 4 ಎಷ್ಟು? 1. ದೊಡ್ಡ ನಂಬರ್ದ ಸಣ್ಣ ನಂಬರ್ ತೆಗೆದ್ವಿ, ಆನ್ಸರ್ ಪ್ಲಸ್ ಬಂತ. ಮತ್ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರ ಯಾವಾಗ್ಲೂ A1 ನಿಂದ A4 ಕಡೆ ಹೋಗಿದ್ವಿ. ನಮ್ ಜರ್ನಿ ಹಿಂಗಿರ್ತಿತ್ತು. ಈ ಸತ ಹೆಂಗೈತೆ ಅಂದ್ರ ಅಕ್ಕಡಿಯಿಂದ ಈ ಕಡೆ ಬರತ್ತೀವಿ, ಅಕ್ಕಡಿಯಿಂದ ಈ ಕಡೆ ಬರ್ತೀವಿ ಅಂತಂದ್ರೆ ಹೆಂಗಿರತ್ ನೋಡ್ರಿ, ಹಿಂಗಿರುತ್ತ. A4 ಇಂದ ನಾವು A1 ಕಡೆ ಬರ್ತೀವಿ. ಅವಾಗ ನೀವ ವಿಚಾರ ಮಾಡ್ರಿ, ನಾವ್ ಏನ್ ಮಾಡ್ಬೇಕು? ಡಿ ಬೇಕಂತಂದ್ರ ಏನ್ ಮಾಡ್ತೀವಿ ಗೊತ್ತಾ? ಅವಾಗ A3 ಮೈನಸ್ A4 ಮಾಡ್ತೀವಿ. A4 ಮೈನಸ್ A3 ಮಾಡಲ್ಲ, A3 ಮೈನಸ್ A4 ಮಾಡ್ತೀವಿ. ಅವಾಗ ಡಿ ಹೆಂಗ್ ಫೈಂಡ್ ಮಾಡ್ತೀವಿ? A3 ಮೈನಸ್ A4. A3 ಮೈನಸ್ A4 ಅಂತಂದ್ರೆ ಏನ್ ಮಾಡ್ತೀರಿ? ಸ್ಮಾಲ್ ನಂಬರ್ದಾಗ ಬಿಗ್ ನಂಬರ್ ತೆಗಿತೀರಿ. ಸ್ಮಾಲ್ ನಂಬರ್ದಾಗ ಬಿಗ್ ನಂಬರ್ ತೆಗದ್ರ ಆನ್ಸರ್ ನೆಗೆಟಿವ್ ದಾಗ ಬರುತ್ತ. ಅಂತ ಸಿಚುವೇಶನ್ ಡಿ ಏನ್ ಆಕೇತಿ? ನೆಗೆಟಿವ್ ಆಕೇತಿ. ಈ ಸಿಚುವೇಶನ್ ಸೇಮ್ ಹಂಗ ಐತಿ. ನಾವು ಅಕ್ಕಡಿಂದ ಈ ಕಡೆ ಬರತ್ತೀವಿ. ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದಿಲ್ಲ, ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂದ್ರ ಅಕ್ಕಡಿಂದ ಈ ಕಡೆ ಬರೋ ಸಂಬಂಧ ಡಿ ಏನ್ ಆಕೇತಿ? ನೆಗೆಟಿವ್ ಆಕೇತಿ. ಬಟ್ ಡಿ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಮಾಡಿವಲ್ಲ ಸರ್ ಅಂತ ನೀವು ಅನ್ಬಹುದು. ಫೈಂಡ್ ಮಾಡಿರಪ್ಪ, ಅದನ್ನ ಏನ್ ಮಾಡ್ರಿ? ಈಗ ನೆಗೆಟಿವ್ ಮಾಡ್ರಿ. ದಟ್ ಮೀನ್ಸ್ ಯುವರ್ ಡಿ ಈಸ್ ನೌ, ಇಟ್ ಈಸ್ ನಾಟ್ +5, ಇಟ್ ಈಸ್ -5. ಇದು ಕಾನ್ಸೆಪ್ಟ್ ಹಿಂಗ ಐತಿ. ಇದನ್ನ ಹಿಂಗ ನೆನಪಿಟ್ಕೋರಿ ಈಸಿ ವೇ ಒಳಗೆ. ಓಕೆ, ಈಗ ಏನ್ ಮಾಡೋದು? ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅನ್ನ ಮಾಡೋಣ ಅಂತ ನೋಡ್ರಿ. ಸೊ ನಾವು ಫೈಂಡ್ ಮಾಡಿದ್ವಲ್ಲ ಎ ಪಿ, ಅದು ಇಲ್ಲಿ ಐತಿ. 3, 8, 13, 18. ಮತ್ ಲಾಸ್ಟ್ ಟರ್ಮ್ ಯಾವ್ದಿರುತ್ತೆ ಹೇಳ್ರಿ? AN ಇರುತ್ತ. ಮತ್ ಅದನ್ನ ಕ್ಲಿಯರ್ ಆಗಿ ಈ ಪ್ರಾಬ್ಲಮ್ ನಿಮಗೆ ಕೊಟ್ಬಿಟ್ರ. ಎಷ್ಟು ಕೊಟ್ರ ನೋಡ್ರಿ? AN ಈಕ್ವಲ್ ಟು 253. ಇಲ್ಲಿ ಏನ್ ಬರುತ್ತೆ? ಲಾಸ್ಟಿಗೆ 253 ಬರುತ್ತ. ಓಕೆ, ಈ ಸತಿ ಅವರು ಏನ್ ಕೇಳತ್ತಾರ ನಿಮ್ಗಂತಂದ್ರ, ಈ 253 ಕಾಣಿಸುತ್ತಲ್ಲ, ಇಲ್ಲಿಂದ ಈ ಕಡೆ ಬರ್ಬೇಕು. ಈಗ
ಜರ್ನಿ ಯಾಕಡೆಪ್ಪ ಅಂತಂದ್ರ ಪ್ರತಿ ಸತಿ 3 ಇಂದ ಹಿಂಗ್ ಹೋಗಿದ್ವಿ. ಈಗ 253 ಇಂದ ಈ ಕಡೆ ಬರ್ಬೇಕು. ಈ ಕಡೆ ಬರ್ಬೇಕಂತಂದ್ರ ಇಲ್ಲಿಂದ ಬರ್ತೀವಂದ್ರ ಇದ ಫಸ್ಟ್ ಟರ್ಮ್ ಆಗೋದಿಲ್ಲ, ಇದ ಟ್ವಿಸ್ಟ್ ಇಲ್ಲಿ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಲ್ಲಿದು, ಸಮ್ ಆಫ್ ಲಾಸ್ಟ್ n ಟರ್ಮ್ಸ್, ಸಮ್ ಆಫ್ ಲಾಸ್ಟ್ n ಟರ್ಮ್ಸ್. ಸೊ a ಈಕ್ವಲ್ ಟು ಎಷ್ಟಾಯ್ತು? 253 ಆಯ್ತು. ನಾವೇನ್ ಮಾಡ್ಬೇಕೀಗ? S10 ಮಾಡ್ಬೇಕೀಗ, ಸಮ್ ಆಫ್ ಲಾಸ್ಟ್ n ಟರ್ಮ್ಸ್. ಫಾರ್ಮುಲಾ ಏನಾಗೈತಿ? S10 ಅಂದ್ರೆ Sn ಫೈಂಡ್ ಮಾಡ್ಬೇಕು, ಮಾಡಬಾರ್ದು? ಓಕೆ, Sn ಈಕ್ವಲ್ ಟು n by 2 into bracket 2a plus n minus 1 d. ಆಯ್ತಾ? ಓಕೆ, S10 ಈಕ್ವಲ್ ಟು 10 by 2 2a. ಎ ವ್ಯಾಲ್ಯೂ ಏನಾರ ನೀವು 3 ಹಾಕಿದ್ರೆ ಅಂತ ತಿಳ್ಕೊ, ಪ್ರಾಬ್ಲಮ್ ಪೂರ್ತಿ ತಪ್ಪ ಹೋಗೈತಿ. ಯಾಕಂದ್ರೆ ನಾವು ಹಿಂಗ್ ಹೊಂಟಿವಿ, ಹಿಂಗ್ ಹೊಂಟಿಲ್ಲ, ನಾವು ಆ ಕಡೆಯಿಂದ ಈ ಕಡೆ ಬರತ್ತೀವಲ್ಲ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಲ್ಲಿದೆ, ಸಮ್ ಆಫ್ ಲಾಸ್ಟ್ n ಟರ್ಮ್ಸ್. ದಟ್ ಮೀನ್ಸ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗೈತೆ ಅಂದ್ರೆ ಎ ಅದನ್ನ ತಗೋಬೇಕು, ಇದನ್ನ ತಗೋಬಾರ್ದು, ತಪ್ಪಾಕೈತಿ. 253 ಪ್ಲಸ್ n ಅಂದ್ರ 10 ಮೈನಸ್ 1. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿ ನ 5 ಬರಿಬ್ಯಾಡ್ರಿ. ನಾವು ಹಿಂಗ್ ಹೊಂಟಿಲ್ಲ, ಹಿಂಗ್ ಬರತ್ತೀವಿ ಅಂತಂದ್ರೆ ಅಗಳನ್ನ ಹೇಳಿ ನಿಮ್ಗೆ ಲಾಜಿಕ್. ಡಿ ಈಕ್ವಲ್ ಟು 5 ತಗೊಳಂಗಿಲ್ಲ, ನಮ್ ಡಿ ಏನೀಗ -5 ಹಾಕೈತಿ, ಡಿ ನೆಗೆಟಿವ್ ಇರುತ್ತೆ ಈಗ. ಓಕೆ, ನೋಡಿದ್ ಕ್ಯಾಲ್ಕುಲೇಷನ್ 2 1 2 5 5 ಆತ. ಇದು 253 ಇಂಟು 2 ಎಷ್ಟು ಆಕೈತಿ? 506 ಆಕೈತೆ, ಎಲ್ರಿಗೂ ಗೊತ್ತದ. ಇಲ್ಲೇನು ಬ್ರಾಕೆಟ್ ಹಾಕೋದು ಬೇಡ. 2 1 2 5 ಅದು 5 ಬಂದೈತಿ. 2 ಇಂಟು 253 ಅಂದ್ರೆ 506 ಆಕೈತಿ. ಪ್ಲಸ್ 10 ಮೈನಸ್ 1 ಅಂದ್ರೆ 9 ಆಕೈತಿ. 9 ಇಂಟು -5. ಈಗ ನೋಡ್ರಿ, 5 ಇಂಟು ಬ್ರಾಕೆಟ್ 506 ಎಷ್ಟಿದೆ? 506. ಇಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಆಕೈತಿ. 9 5 ನಮ್ಗೆಲ್ರಿಗೂ ಗೊತ್ತೈತಿ. ಎಷ್ಟಾಕೈತಿ? 9 5 45 ಆಕೈತಿ. ಓಕೆ, ಈಗ 506 ಮೈನಸ್ 45 ಎಷ್ಟು ಬರುತ್ತಾ ಆನ್ಸರ್? ಇಲ್ಲಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 506 45 1 10 ಮೈನಸ್ 4 ಅಂದ್ರೆ 6, 5 ಮೈನಸ್ 1 ಅಂದ್ರೆ 4, 461 ಬರುತ್ತೆ. 5 ಇಂಟು 461 ಮತ್ತು 5 ಇಂಟು 461 ಎಷ್ಟು ಬರುತ್ತಾ? ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬಿಡೋಣಲ್ಲ. 461 ಇಂಟು 5, 5 1 5. ನೋಡ್ರಿ ಅನ್ಸುತ್ತಲ್ಲ ಎಲ್ಲರಿಗೂ? 5 1 5, 5 6 ಎಷ್ಟಪ್ಪ? 30, 5 4 20 ಪ್ಲಸ್ 3 23. ದಟ್ ಮೀನ್ಸ್ S10 ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಎಷ್ಟು ಬರುತ್ತಾ? 5 ಇಂಟು 461 ಈಕ್ವಲ್ ಟು 2305. ದಿಸ್ ಈಸ್ ಓನ್ಲಿ ಯುವರ್ ಆನ್ಸರ್. ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಗೊತ್ತಾದ್ಲ? ಇಲ್ಲಿ ಏನ್ ಮಾಡಿದ್ವಿ ಅಂತ ಗೊತ್ತಾದ್ಲ? ಯಾಕೆ A 250 ತೊಗೊಂಡ್ವಿ, 253 ತೊಗೊಂಡ್ವಿ, ಯಾಕೆ D -5 ತೊಗೊಂಡ್ವಿ ಅನ್ನೋದು ನಿಮಗೆ ಕನ್ಫರ್ಮ್ ಆಗ್ಬೇಕು. ಸೊ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಈ ರೀತಿ ಈ ಚಾಪ್ಟರ್ದ ಎಲ್ಲಾ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ನಿಮ್ಗೆ ಏನಾರ ಡೌಟ್ಸ್ ಇತ್ತಂದ್ರೆ ನೀವು ಕೇಳಬಹುದು. ನಾನು ಇನ್ನ ಸಿಂಪಲ್ ಮಾಡಿ ನಿಮ್ಗೆ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ ಜರ್ನಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಟಿನ್ಯೂ ಆಗಿರ್ಬೇಕು. ನಮ್ ಏನ್ ಬಗ್ಗೆ ಮರೆಯೋಂಗಿಲ್ಲ. ನಾವು ಫಸ್ಟ್ ವಿಡಿಯೋ ಒಳಗೆ ಏನ್ ಮಾತಾಡಿದ್ವಿಲ್ಲ ಅವೆಲ್ಲಾ ವಿಷಯಗಳನ್ನು ನಾವು ಇನ್ನಾದ್ರೂ ನಮ್ಮ ಮನಸ್ಸಾಗಿ ಇಟ್ಕೊಂಡಿವಿ. ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗೋಣ ಅಂತ. ನೆಕ್ಸ್ಟ್ ಚಾಪ್ಟರ್ ಜೊತೆ ಬರ್ತೀನಿ ಅಂತ. ಅಲ್ಲಿ ತನಕ ಗುಡ್ ಬೈ.